ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಸಿದ್ದರಾಮಯ್ಯ ಬಣ ಆಕ್ಟಿವ್. ಯಾರು ಎಷ್ಟೇ ಕೆಣಕಿದ್ರು ಡಿಕೆ ಶಿವಕುಮಾರ್ ಕಂಪ್ಲೀಟ್ ಸೈಲೆಂಟ್. ಹೈಕಮಾಂಡ್ ಶ್ರೀರಕ್ಷೆ ಕಾಪಾಡುತ್ತೆ ಅನ್ನೋ ಗೇಮ್ ಪ್ಲಾನ್. ಸತೀಶ್ ಜಾರಕಿಹೊಳಿಗೆ ಯತೀಂದ್ರ ಜೈಕಾರ. ಮುಂದೆ ಸಿಎಂ ಆಗುವ ಬಯಕೆಯಲ್ಲಿದ್ದ ಕೆಲ ಹಿರಿಯ ಸಚಿವರಿಗೆ ಬೇಸರ. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿರೋ ಪರಮೇಶ್ವರ್, ಎಂಬಿ ಪಾಟೀಲ್ ಮನಸ್ಸಲ್ಲೂ ಏನೋ ಒಂಥರ. ಮತ್ತೊಬ್ಬ ಪ್ರಭಾವಿ ಒಕ್ಕಲಿಗ ನಾಯಕನ ಪುತ್ರ ರಾಜಕೀಯಕ್ಕೆ ಎಂಟ್ರಿ. ಸಹಕಾರಿ ಕ್ಷೇತ್ರದ ಮೂಲಕ ಪೊಲಿಟಿಕಲ್ ಕೆರಿಯರ್ ಆರಂಭಕ್ಕೆ ತಯಾರಿ. ಚಲುವರಾಯಸ್ವಾಮಿ ಪುತ್ರ ಸಚಿನ್ ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ. ಕುಮಾರಸ್ವಾಮಿಗೆ ಫ್ಯಾಕ್ಟರಿ ಮಾಡೋದಕ್ಕೆ ಜಾಗ ನಾನೇ ಕೊಡ್ತೀನಿ. ರಾಮನಗರದಲ್ಲಿ ಜಾಗ ಕೊಡ್ಲಾ, ಬಿಡದಿಯಲ್ಲಿ ಜಾಗ ಕೊಡ್ಲಾ? HDKಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಸರಣಿ ಖಾಸಗಿ ಬಸ್ ದುರಂತದಿಂದ ಪ್ರಯಾಣಿಕರಿಗೆ ಪ್ರಾಣ ಸಂಕಟ. ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳು ಪಾಲಿಸದೆ ಜನರ ಜೀವದ ಜೊತೆ ಬಸ್ ಮಾಲೀಕರ ಚೆಲ್ಲಾಟ. ಕರ್ನೂಲ್ ದುರಂತದಿಂದ ರಾಜ್ಯ ಸಾರಿಗೆ ಇಲಾಖೆಯು ಕಲಿಯಬೇಕಿದೆ ಪಾಠ. ವಾಶ್ರೂಮ್ನಲ್ಲಿ ಸಿಲಿಂಡರ್ ಲೀಕ್ ಆಗಿ ಅವಘಡ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಉಸಿರುಗಟ್ಟಿ ಅಕ್ಕ ತಂಗಿ ಸಾವು. ಆಸ್ಪತ್ರೆಗೆ ದಾಖಲು ಮಾಡುವಷ್ಟರಲ್ಲಿ ಇಬ್ಬರೂ ಕೊನೆಯುಸಿರು. KR ಪುರಂನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಮಹಿಳೆ ಬಲಿ. ಸ್ಫೋಟದ ತೀವ್ರತೆಗೆ ಮನೆ ಕಟ್ಟಡ ಬಿದ್ದು ಸ್ಥಳದಲ್ಲೇ ಉಸಿರು ಚೆಲ್ಲಿದ ಮಹಿಳೆ. KR ಪುರಂ ಪೊಲೀಸರು ಸ್ಥಳಕ್ಕೆ ಭೇಟಿ ಪರಿಶೀಲನೆ. ಹಿಟ್ ಅಂಡ್ ರನ್ ಮಾಡಿ ನಾನು ಪರಾರಿಯಾಗಿಲ್ಲ. ರೋಡ್ ಕ್ರಾಸ್ನಲ್ಲಿ ಬೈಕೇ ಮುಂದೆ ಬಂತು. ನಾನು ಕಾರ್ನಿಂದ ಗುದ್ದಿಲ್ಲ. ಪೊಲೀಸರ ಮುಂದೆ ನಟಿ ದಿವ್ಯಾ ಸುರೇಶ್ ಉತ್ತರ ಒಂದೇ, ನಾನವಳಲ್ಲ, ತಾನಾಗಿಯೇ ಡಿಕ್ಕಿ ಹೊಡೆದಿಲ್ಲ. ಮಿಸ್ ಇಂಡಿಯಾ ಸ್ಪರ್ಧಿಯಾಗಿದ್ದ ಕಿರುತೆರೆ ನಟಿಯಿಂದ ಬ್ಲ್ಯಾಕ್ ಮೇಲ್. ಸ್ನೇಹಿತೆಯ ಖಾಸಗಿ ವಿಡಿಯೋ ಫೋಟೋ ಶೇರ್ ಮಾಡಿದ್ದ ಆಶಾ ಜೋಯಿಸ್. ನಟಿ ವಿರುದ್ಧ ತಿಲಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು FIR. ರಾಯಚೂರಲ್ಲಿ 2 ಮಕ್ಕಳ ತಾಯಿಯನ್ನ ಒರಿಸುವುದಾಗಿ ಯುವಕನ ಹುಚ್ಚಾಟ. ಗೃಹಿಣಿಯನ್ನ ಧರನೆ ಎಳೆದೊಯ್ದು ರಂಪಾಟ. ದೇವದುರ್ಗ ಠಾಣೆಯಲ್ಲಿ FIR. ಆರೋಪಿಗಳ ಜೊತೆ ಗೃಹಿಣಿಯೂ ನಾಪತ್ತೆ. ಬಗೆದಷ್ಟು ಬಯಲಾಗ್ತಾ ಇದೆ ಗ್ಯಾಂಗ್ ರೇಪ್ ಪ್ರಕರಣದ ರಹಸ್ಯ. ಮಹಿಳೆ ಮನೆ ಪಕ್ಕದವರಿಂದಲೇ ನಡೆದಿತ್ತು ಮಾಸ್ಟರ್ ಪ್ಲಾನ್. ಮೊದಲು ರಾಬರಿಗೆ ಸ್ಕೆಚ್, ಇದೇ ನೆಪದಲ್ಲಿ ಆಗಿತ್ತು ರೇಪ್. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್. ಮದುವೆಯಾಗೋದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡು ಕೈಕೊಟ್ಟಿದ್ದ ಇನ್ಸ್ಪೆಕ್ಟರ್. ಕೊನೆಗೂ ಸುನೀಲ್ ಮೇಲೆ ದಾಖಲಾಯಿತು FIR. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಬಂಧನ. ಮತಾಂತರಕ್ಕೆ ಒಲ್ಲೆ ಎಂದ ಪ್ರಿಯತಮೆಗೆ ಕೈಕೊಟ್ಟಿದ್ದ ಇಶಾಕ್. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಆರೋಪಿ ಅರೆಸ್ಟ್. ರಾಯಚೂರಲ್ಲಿ ಅಧಿಕಾರಿಯಿಂದಲೇ ಸರ್ಕಾರಿ ನಿವೇಶನ CA ಸೈಟ್ ಮಾರಾಟ ಪ್ರಕರಣ. ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ನಡುವೆಯೂ ಮಂದಗತಿ ತನಿಖೆ. ಆರೋಪಿಗಳನ್ನು ರಕ್ಷಣೆ ಮಾಡಲಾಗ್ತಿದೆ ಎಂದು ಕೆಲ ಸಂಘಟನೆಗಳಿಂದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಗೆ ದೂರು. ಮೊಳಕಾಲ್ಮೂರಲ್ಲಿ ಮುಳ್ಳು ಪೊದೆಗಳ ಮಧ್ಯೆ ಅಡಗಿಸಿಟ್ಟಿದ್ದ ಸಾವಿರಾರು ಚೀಲ ಪಡಿತರ ಅಕ್ಕಿ ವಶ. ರಾತ್ರಿ 1 ಗಂಟೆ ಸುಮಾರಿಗೆ AC ಮೆಹಬೂಬ್ ಕುರೇಶಿ ಜಿಲಾನಿ ನೇತೃತ್ವದಲ್ಲಿ ದಾಳಿ. ಕೃತ್ಯದ ಹಿಂದಿರುವ ಕದೀಮರ ಪತ್ತೆಗೆ ಬಲೆ ಬೀಸಿರುವ PSI ಬಾಹುಬಲಿ. ಜಸ್ಕಾಂನಲ್ಲಿ ಜಂಗಲ್ ಕಟ್ ಹೆಸರಲ್ಲಿ ಲಕ್ಷ ಬೋಗಸ್ ಬಿಲ್. ಗುತ್ತಿಗೆದಾರ ಆಧಯ್ಯ ಜೊತೆ AEE ವೀರೇಶ್ ವಿರುದ್ಧ ಅಕ್ರಮದ ಆರೋಪ. ಬೋಗಸ್ ಕಾಮಗಾರಿ ಸಂಬಂಧಿಸಿದ GPS ಫೋಟೋ ವಿಡಿಯೋ ವೈರಲ್. ಜಸ್ಕಾಂ ವಿರುದ್ಧ ಸ್ಫೋಟವಾಯಿತು, ಸ್ಥಳೀಯರ ಆಕ್ರೋಶ. ಡ್ರಮ್ಮರ್ಗಳಾದ ಸುತ್ತೂರು ಶ್ರೀ, ಪುತ್ತಿಗೆ ಶ್ರೀ. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಪುತ್ತಿಗೆ ನರಸಿಂಹ ಸಭಾಭವನ ಉದ್ಘಾಟನೆ ಕಾರ್ಯಕ್ರಮ.
ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಿವಮಣಿ ಜೊತೆ ಡ್ರಮ್ಸ್ ನುಡಿಸಿದ ಶ್ರೀಗಳು. ಹರಿಯಾಣದ ಗುರುಗ್ರಾಮದಲ್ಲಿ ಯುವಕರ ಹುಚ್ಚಾಟ. ಚಲಿಸ್ತಾ ಇದ್ದ ಥಾರ್ ಜೀಪ್ನ ಬಾಗಿಲಿನಲ್ಲಿ ನಿಂತು ಮೂತ್ರ ವಿಸರ್ಜನೆ. ದುರ್ವರ್ತನೆ ತೋರಿದ ಯುವಕರ ಬಂಧನ. ಥಾರ್ ವಾಹನ ಕೂಡ ಪೊಲೀಸರ ವಶಕ್ಕೆ. ಇಂದು ಭಾರತ ಆಸ್ಟ್ರೇಲಿಯಾ ನಡುವೆ 3ನೇ ಏಕದಿನ ಪಂದ್ಯ. ಅಂತಿಮ ಪಂದ್ಯದಲ್ಲಾದರೂ ಗೆದ್ದು ಮಾನ ಉಳಿಸಿಕೊಳ್ಳುತ್ತಾ ಭಾರತ. ಈಗಾಗಲೇ 2-0 ಅಂತರದಿಂದ ಸರಣಿ ಗೆದ್ದಿರುವ ಆಸೀಸ್ ಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.